ನಮ್ಮ ಹಿರಿಯರು ಪೂಜೆ ಕೈಂಕರ್ಯಗಳನ್ನು ಬೆಳಗಿನ ಜಾವ ಹಾಗೂ ಸಂಜೆಯ ಮುಹೂರ್ತದಲ್ಲಿ ಮಾತ್ರ ಯಾಕೆ ಹೇಳಿದ್ದಾರೆ? ದೇವಸ್ಥಾನಕ್ಕೆ ಹೋಗಲು, ದೇವಸ್ಥಾನದ ದರ್ಶನ ಪಡೆಯಲು ಕೂಡ ಬೆಳಗಿನ ಜಾವ ಸಂಜೆಯ ಮುಹೂರ್ತ ತುಂಬ ಪ್ರಶಸ್ತವಾದ್ದು ಏನಕ್ಕೆ ಅಂತ ಕೊಟ್ಟಿದ್ದಾರೆ ಅಂತ ಸೈಂಟಿಫಿಕ್ ಮುಖಾಂತರ ಕೂಡ ಏಕೆ ಅಂತ ತಿಳ್ಕೊಳ್ಳೋಣ ಇವತ್ತು. ನಮ್ಮ ದೇಹದಲ್ಲಿ ಪೂಜೆ ಮಾಡಬೇಕಾದ್ರೆ ಅಥವಾ ದೇವಸ್ಥಾನಗಳಿಗೆ ಹೋದಾಗ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಖಂಡಿತ ನಿಮಗೂ ತಿಳಿದಿರುತ್ತೆ. ಮೂಲ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ದೇಹ ಎಲ್ಲ ಬಿಸಿ ಆಗುತ್ತೆ, ಸ್ವೆಟ್ ಆಗ್ತೀವಿ, ತುಂಬ ಹೀಟ್ ಅನಿಸುತ್ತೆ, ಬಾಡಿ ಎಲ್ಲ, ಕಣ್ಣೆಲ್ಲ ಉರಿಯುತ್ತೆ, ಕಾಲೆಲ್ಲ ಉರಿಯುತ್ತೆ. ಅದು ಯಾಕೆ ಹಾಗೆ ಆಗುತ್ತೆ ಅಂತಂದರೆ ನಮ್ಮ ದೇಹ ಅಲ್ಲಿನ ವಾತಾವರಣಕ್ಕೆ ಎನರ್ಜಿ ವೈಸ್ ತುಂಬ ಹೀಟ್ ಆಗುತ್ತೆ. ನಮ್ಮ ಬಾಡಿ ಒಳಗಡೆಯಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಆಚೆಯಿಂದ ಕೂಡ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಹಾಗಾಗಿ ಮಧ್ಯಾಹ್ನದೊತ್ತು ನಾವು ಇದನ್ನು ಏನಾದರೂ ಕೈಂಕರ್ಯಗಳನ್ನು ಮಾಡಿದಾಗ ಈಚೆನೂ ಬಿಸಿ ಇರುತ್ತೆ, ಒಳಗಡೆನೂ ಬಿಸಿ ಆದಾಗ ಸೈಂಟಿಫಿಕ್ ಪ್ರಕಾರ ಸೆಲ್ಯುಲರ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಇದಕ್ಕಾಗಿಯೇ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತಲ್ವಾ, ಬೆಳಗಿನ ಜಾವ ಮತ್ತು ಸಂಜೆಯ ಮುಹೂರ್ತದಲ್ಲಿ ದೇವಸ್ಥಾನ ದೇವತೆ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದು ನಿಮಗೆ ತಿಳಿದಿದ್ರೆ ಕಮೆಂಟ್ ಮಾಡಿ, ನನಗೆ ಇದು ಗೊತ್ತಿತ್ತು ಅಂತ. ಗೊತ್ತಿಲ್ಲ ಅಂದರೂ ಕಮೆಂಟ್ ಮಾಡಿ. ನಮಸ್ಕಾರ.